ಹಲೋ ಫ್ರೆಂಡ್ಸ್, ಇವತ್ತಿನ ದಿನಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಾಗ್ಲಿ ಅಥವಾ ಮನೆಗಳಲ್ಲಾಗ್ಲಿ ಕಳ್ಳರ ಹಾವಳಿ ಜಾಸ್ತಿಯಾಗಿದೆ. ಕಳ್ಳರು ಎಷ್ಟೆಲ್ಲ ವಿಚಿತ್ರ ಮತ್ತೆ ನೂತನ ಮಾರ್ಗಗಳನ್ನ ಹುಡುಕಿಕೊಳ್ತಾರೆ ಅನ್ನೋದಕ್ಕೆ ಈ ಸಿಸಿಟಿವಿ ದೃಶ್ಯಗಳೇ ಸಾಕ್ಷಿ. ಈ ವಿಡಿಯೋನ ಸಂಪೂರ್ಣವಾಗಿ ಸಾರ್ವಜನಿಕ ಜಾಗೃತಿಗಾಗಿ ಮಾಡಲಾಗಿದೆ. ಇವುಗಳನ್ನ ನೋಡಿ ನಾವು ಕೂಡ ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಅಲರ್ಟ್ ಆಗಿರ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಅದಕ್ಕಾಗಿ ಕೊನೆ ತನಕ ವಿಡಿಯೋ ನೋಡಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ. ಈ ಆಸಾಮಿಯ ಶೋಕಿ ಮಾತ್ರ ಸಖತ್ ವಿಚಿತ್ರವಾಗಿದೆ. ಬೈಕಲ್ಲಿ ಬಂದ ಈ ಮಹಾಶಯ ಮನೆ ಹೊರಗಡೆ ಒಣಗಾಕಿದ್ದ ಹೆಣ್ಣು ಮಕ್ಕಳ ಒಳ ಉಡುಪುಗಳನ್ನ ಎಗರಿಸಿ ಬೈಕ್ ಆನ್ ಮಾಡಿ ಜಾಗ ಖಾಲಿ ಮಾಡ್ತಾನೆ. ಮನೆಯವರು ಆಚೆ ಬಂದು ನೋಡೋಷ್ಟರಲ್ಲಿ ಇವನು ಗಾಯಬಾಗಿದ್ದ. ಕೆಲವರಿಗೆ ಏನೇನ್ ಚಟ ಇರುತ್ತೋ ಮಾರಾಯ. ರೀಸೆಂಟ್ ಆಗಿ ಕ್ಯಾಲಿಫೋರ್ನಿಯಾದಲ್ಲಿ ನಡೆದ ಈ ಘಟನೆ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿತ್ತು. ಜೈಲಲ್ಲಿದ್ದ ಇಬ್ರು ಕೈದಿಗಳು ಪೈಪ್ ಹತ್ತಿ ಜೈಲ್ ಮುರಿದು ಎಸ್ಕೇಪ್ ಆದ್ರು. ಆದ್ರೆ ಹೈಲೈಟ್ ಏನಂದ್ರೆ ಜೈಲಲ್ಲಿ ಸ್ಮಗ್ಲಿಂಗ್ ಮಾಡಿ ತರಿಸಿಕೊಂಡಿದ್ದ ಮೊಬೈಲ್ ಇಂದ ಜೈಲಿಂದ ಹೇಗೆ ಓಡ್ ಹೋಗೋದು ಸ್ಟೆಪ್ ಬೈ ಸ್ಟೆಪ್ ಅಂತ ವಿಡಿಯೋ ಬ್ಲಾಗ್ ಮಾಡಿ ರೆಕಾರ್ಡ್ ಮಾಡಿದ್ದಾರೆ. ಪ್ರಪಂಚದ ಕಳ್ಳರೆಲ್ಲ ಜೈಲಿಂದ ಓಡೋಕೆ ಹೆದರಿದ್ರೆ ಇವರು ಥಮ್ಸ್ ಅಪ್ ತೋರಿಸ್ತಾ ಫುಲ್ ಪಾಸಿಟಿವ್ ವೈಬ್ಸ್ ಜೊತೆ ವ್ಲಾಗ್ ಮಾಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಆಮೇಲೆ 5 ಮಹಡಿಯಿಂದ ಹಗ್ಗದಲ್ಲಿ ಇಳಿದು 400 ಮೈಲಿ ದೂರದ ಸ್ಯಾನ್ ಫ್ರಾನ್ಸಿಸ್ಕೋಗೆ ಓಡಿ ಹೋದ್ರು. ಅಲ್ಲೂ ವಿಡಿಯೋ ಮಾಡಿ ಪೋಸ್ಟ್ ಮಾಡೋ ಹುಚ್ಚು ಬಿಡ್ಲಿಲ್ಲ. ಇದೇ ವಿಡಿಯೋ ಆಧಾರದ ಮೇಲೆ ಪೊಲೀಸರು ಇವರ ಅಡ್ರೆಸ್ ಟ್ರ್ಯಾಕ್ ಮಾಡಿ ಇಬ್ಬರನ್ನ ಲಾಕಪ್ಗೆ ಹಾಕಿ ಸಖತ್ ಪೂಜೆ ಮಾಡಿದ್ದಾರೆ. ಇನ್ನೊಮ್ಮೆ ಲೈಫ್ ನಲ್ಲಿ ಮೊಬೈಲ್ ಹಿಡಿಯೋಕೆ ಇವರು ಹೆದರ್ಬೇಕು, ಹಂಗಾಗಿದೆ ಕತೆ. ಫ್ರೆಂಡ್ಸ್, ಹೆಣ್ಮಕ್ಕಳು ಅಡುಗೆ ಮಾಡೋಕಷ್ಟೇ ಸೀಮಿತ ಅನ್ನೋ ಕಾಲ ಹೊರಟು ಹೋಗಿದೆ. ಕಳ್ಳತನದ ಫೀಲ್ಡ್ ಅಲ್ಲೂ ಪುರುಷರಿಗಿಂತ ಇವರು ಫಾಸ್ಟ್ ಆಗಿದ್ದಾರೆ. ಈ ಬೋಟಿಕ್ ವಿಡಿಯೋ ನೋಡಿ. ಲೇಡೀಸ್ ಗ್ಯಾಂಗ್ ಅಂಗಡಿಗೆ ಎಂಟ್ರಿ ಕೊಡುತ್ತೆ. ಅಂಗಡಿಯವನು ಪಕ್ಕಕ್ಕೆ ತಿರುಗಿದ್ದೆ ತಡ ಒಬ್ಳು ಆತನ ಕಣ್ಣಿಗೆ ಅಡ್ಡಲಾಗಿ ಸೀರೆ ಹಿಡಿದು ಅಡ್ಡ ಮಾಡ್ತಾಳೆ. ಮಿಕ್ಕವರು ಬಟ್ಟೆಗಳನ್ನ ತಮ್ಮ ಕಾಲ್ಗಳ ಮಧ್ಯೆ ಬಚ್ಚಿಟ್ಕೊಳ್ತಾರೆ. ಎಂತ ಟೀಮ್ ವರ್ಕ್ ಗುರು. 2022 ಸೆಪ್ಟೆಂಬರ್ 3ರಂದು ತಮಿಳುನಾಡಿನ ಪೊಲೀಸರು ಗೋಡೆಯಲ್ಲಿದ್ದ ಸಣ್ಣ ರಂಧ್ರದಿಂದ ಇಬ್ರು ಕಳ್ಳರನ್ನ ಎಳೆದು ಆಚೆ ತೆಗೆದಿದ್ದಾರೆ. ಆದ್ರೆ ಫ್ಲಾಶ್ ಬ್ಯಾಕ್ಗೆ ಹೋದ್ರೆ ಇವರಿಬ್ರು ವೈನ್ ಶಾಪ್ಗೆ ಕನ್ನ ಹಾಕಿ ದುಡ್ಡು ಬಾಟಲಿ ಹೊಡೆಯೋಕೆ ಪ್ಲಾನ್ ಮಾಡಿದ್ರು. ಆದ್ರೆ ಒಳಗಿದ್ದ ಎಣ್ಣೆ ಬಾಟಲಿಗಳನ್ನ ನೋಡಿ ಮನಸ್ಸು ತಡೆಯಲಾಗದೆ ಶಾಪ್ ಒಳಗಡೆನೆ ಪಾರ್ಟಿ ಶುರು ಮಾಡಿದ್ರು. ಫುಲ್ ಟೈಟ್ ಆಗಿ ಒಳಗಡೆಯಿಂದ ವಿಚಿತ್ರ ಸೌಂಡ್ ಮಾಡಕ್ಕೆ ಶುರು ಮಾಡಿದಾಗ ಸೌಂಡ್ ಕೇಳಿ ಸ್ಥಳೀಯರು ದೂರು ನೀಡಿದಾಗ ಪೊಲೀಸರು ಬಂದ್ರು. ಪೊಲೀಸರು ಬಾಗಿಲು ತೆಗೆಯದೆ ಆ ಕಳ್ಳರು ಮಾಡಿದ ರಂಧ್ರದಿಂದಾನೇ ಇಬ್ಬರನ್ನು ಆಚೆ ಎಳೆದಿದ್ದಾರೆ. ಈಗ ಠಾಣೆಯಲ್ಲಿ ಇವರಿಗೆ ಇನ್ನೊಂದು ಲೆವೆಲ್ ಪಾರ್ಟಿ ಕಾದಿರುತ್ತೆ. ಅಕ್ಟೋಬರ್ 2021ರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಈ ಕಳ್ಳರ ವಿಡಿಯೋ ನೋಡಿ ಜನ ನಕ್ಕು ಸಾಕಾದ್ರು. ಪ್ರಸಂಗ ಏನಂದ್ರೆ, ಒಬ್ಬ ಕಳ್ಳ ಇನ್ನೊಬ್ಬನ ಬೆನ್ ಮೇಲೆ ಹತ್ತಿ ಕಾಂಪೌಂಡ್ ಒಳಗಿದ್ದ ಸೈಕಲ್ ಎಗರಿಸ್ತಾನೆ. ಸೈಕಲ್ ತಗೊಂಡು ಇವರಿಬ್ರು ಹೊರಡೋಷ್ಟರಲ್ಲಿ ಹಿಂದೆಯಿಂದ ಒಂದಲ್ಲ ಎರಡಲ್ಲ ಬೊಂಬಾಟಾಗಿ 4 ಪೊಲೀಸ್ ಗಾಡಿಗಳು ಬಂದು ಇವರನ್ನ ಕಟ್ಟಿ ಹಾಕ್ತವೆ. ಆಮೇಲೆ ಸ್ಟೇಷನ್ ಅಲ್ಲಿ ಸರಿಯಾಗಿ ಪೂಜೆ ಮಾಡ್ತಾರೆ. ವಾಸ್ತವವಾಗಿ ಸಿಸಿಟಿವಿ ಆಪರೇಟರ್ ಆಗಲೇ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರಿಂದ ಕಳ್ಳರು ಸ್ಪಾಟ್ ಅಲ್ಲೇ ಲಾಕ್ ಆದ್ರು. ಮೊದಲ ಪ್ರೀತಿಯ ಮಳೆ ನೋಡಿದ್ದೀರಾ? ಆದ್ರೆ ಮೊದಲ ಕಳ್ಳತನದ ಮೊದಲ ಕಷ್ಟ ನೋಡಿ. ಚೀನಾದ ಈ ಕಳ್ಳ ಮಾರ್ಕೆಟ್ಗೆ ಹೊಸದಾಗಿ ಲಾಂಚ್ ಆಗಿದ್ದಾನೆ. ಇವತ್ತೇ ಇವನ ಫಸ್ಟ್ ಡೇ. ಇವನು ಹಣ್ಣಿನ ಕ್ರೇಟ್ ಎತ್ತಿ ಸ್ಕೂಟಿ ಮೇಲೆ ಇಟ್ಕೊಂಡ. ಆದ್ರೆ ಸ್ಕೂಟಿ ತಿರುಗಿಸುವಾಗ ಹಣ್ಣುಗಳೆಲ್ಲ ರಸ್ತೆ ಮೇಲೆ ಚೆಲ್ಲಿ ಹೋದವು. ಹಣ್ಣು ಆಯೋಕೆ ಹೋದಾಗ ಹೆಲ್ಮೆಟ್ ಕೆಳಗಡೆ ಬಿತ್ತು. ಹೆಲ್ಮೆಟ್ ಎತ್ತೋಕೆ ಹೋದಾಗ ಸ್ಕೂಟಿನೇ ಕೆಳಗಡೆ ಬಿತ್ತು. ದೇವ್ರೆ, ಇಂಥ ದರಿದ್ರ ಲಕ್ ಯಾರಿಗೂ ಕೊಡ್ಬೇಡಪ್ಪ. ಪಂಜರದಲ್ಲಿ ಕೂತಿರೋ ಈ ವ್ಯಕ್ತಿ ನೋಡಿ ವಿಚಿತ್ರ ಅನಿಸ್ತಾ ಇದೆಯಲ್ವಾ? ಹಾಗಾದ್ರೆ ಬನ್ನಿ ಇವನ ಕಹಾನಿ ಏನು ಅಂತ ತಿಳ್ಕೊಳ್ಳೋಣ. ಫೆಬ್ರವರಿ 2025ರಲ್ಲಿ ಯುಪಿಯ ಬುಲಂದರ್ ಶಹರಲ್ಲಿ ಚಿರತೆ ಕಾಟ ತುಂಬಾ ಜಾಸ್ತಿಯಾಗಿತ್ತು. ಅದಕ್ಕಾಗಿ ಚಿರತೆ ಹಿಡಿಯೋಕೆ ಪಂಜರದೊಳಗೆ ಕೋಳಿ ಇಟ್ಟು ಮೈದಾನದಲ್ಲಿ ಇಟ್ಟಿದ್ರು. ಆದ್ರೆ ಚಿರತೆ ಬರೋಕ್ಕೂ ಮುಂಚೆ ಈ ಮಹಾಶಯ ಅಲ್ಲಿಗೆ ಬಂದ್ರು. ಪಂಜರದಲ್ಲಿದ್ದ ಕೋಳಿ ನೋಡಿ ಈತನಿಗೆ ತಂದೂರಿ ಚಿಕನ್ ನೆನಪಾಯ್ತು. ತಡ ಮಾಡದೆ ಕೋಳಿ ತಗೊಳ್ಳೋಕೆ ಪಂಜರದೊಳಗೆ ನುಗ್ಗಿದ. ಆದ್ರೆ ತಾನೇ ಕೋಳಿಯಾಗಿ ಪಂಜರದೊಳಗೆ ಲಾಕ್ ಆದ. ಪೂರ್ತಿ 15 ಗಂಟೆಗಳ ಕಾಲ ಪಂಜರದಲ್ಲೇ ಇದ್ದು ಅಣ್ಣಂಗೆ ಮೈಕೈಯೆಲ್ಲ ಸಖತ್ ನೋವಾಗಿತ್ತು. ಅದೃಷ್ಟವಶಾತ್ ಆ ರಾತ್ರಿ ಅಲ್ಲಿಗೆ ಚಿರತೆ ಬರಲಿಲ್ಲ. ಬಂದಿದ್ರೆ ಅಣ್ಣಂಗೆ ದೊಡ್ಡ ಆಪತ್ತೇ ಎದುರಾಗ್ತಿತ್ತು. ಈ ವಿಡಿಯೋ ಕ್ಲಿಪ್ ನೋಡಿ. ಒಬ್ಬ ಕಳ್ಳ ಈ ರಿಕ್ಷಾದಿಂದ ಇಳಿದು ಬಾಡಿಗೆ ದುಡ್ಡು ಕೊಟ್ಟು ಅದೇ ರಿಕ್ಷಾದಲ್ಲಿದ್ದ ಅಜ್ಜಿಯ ಕಿವಿಯೋಲೆ ಎಳೆದುಕೊಂಡು ಕಾಲ್ ಕಿತ್ತಾನೆ. ಸ್ವಲ್ಪ ದೂರದಲ್ಲಿ ಇವನ ಫ್ರೆಂಡ್ ಬೈಕ್ ರೆಡಿ ಇಟ್ಕೊಂಡು ಕಾಯ್ತಿರ್ತಾನೆ. ಇವರಿಬ್ರು ಎಸ್ಕೇಪ್ ಆಗೋಷ್ಟರಲ್ಲಿ ಇನ್ಸ್ಟೆಂಟ್ ಕರ್ಮ ಪ್ರತ್ಯಕ್ಷ ಆಯ್ತು. ಹೀರೋ ಸ್ಟೈಲ್ ಅಲ್ಲಿ ಬಂದ ಒಂದು ಬಸ್ ಇವರ ಬೈಕ್ಗೆ ಸಖತ್ತಾಗಿ ಗುದ್ದಿ ಬಿಡ್ತು. ಇಬ್ರು ಕಳ್ಳರು ಗಾಡಿ, ಕಿವಿಯೋಲೆ ಎಲ್ಲವನ್ನ ಅಲ್ಲೇ ಬಿಟ್ಟು ಕಾಲ್ ಕಿತ್ತಿದ್ರು. ಇಲ್ಲಿ ಬಸ್ ಡ್ರೈವರ್ಗೆ ಒಂದು ಸೆಲ್ಯೂಟ್ ಖಂಡಿತ ಹೊಡಿಬೇಕು.
ಈ ಮಹಾಶಯ ತನ್ನ ಗಾಡಿ ಸ್ಟಾರ್ಟ್ ಮಾಡೋಕೆ ಟ್ರೈ ಮಾಡ್ತಿರ್ತಾನೆ. ಅಷ್ಟರಲ್ಲಿ ಬಂದ ಒಬ್ಬ ಕಳ್ಳ ಆಚೆ ಈಚೆ ನೋಡಿ ಇವನ ಪ್ಯಾಂಟಿಂದ ವಾಲೆಟ್ ಎಗರಿಸ್ಬಿಡ್ತಾನೆ. ಆದ್ರೆ ತಟ್ಟನೆ ಇವನ ಕಣ್ಣು CCTV ಕ್ಯಾಮೆರಾ ಮೇಲೆ ಬೀಳುತ್ತೆ. ಆಮೇಲೆ ಮುಖದಲ್ಲಿ ಭಯ ಶುರುವಾಗಿ ತಕ್ಷಣ ವಾಲೆಟ್ ಕೆಳಗಡೆ ಹಾಕಿ, ಬ್ರದರ್ ನಿಮ್ಮ ವಾಲೆಟ್ ಕೆಳಗೆ ಬಿದ್ದಿದೆ ತಗೊಳ್ಳಿ ಅಂತ ಆಕ್ಟಿಂಗ್ ಮಾಡ್ತಾನೆ. ಅಷ್ಟೇ ಅಲ್ಲ, ಕೊನೆಗೆ ಕ್ಯಾಮೆರಾ ಕಡೆ ನೋಡಿ ಕೈ ಮುಗಿದು ಕ್ಷಮೆ ಕೂಡ ಕೇಳ್ತಾನೆ. ಇಬ್ರು ಕಳ್ಳರು ಮನೆಯೊಂದರ ಮುಂದೆ ಇದ್ದ ಗಾಡಿ ಕದಿಯುತ್ತಿರ್ತಾರೆ. ಗೇಟ್ ಆಚೆಗೆ ಗಾಡಿ ತಂದ ತಕ್ಷಣ ಮನೆ ಯಜಮಾನ ಆಚೆಗೆ ಬರ್ತಾನೆ. ಭಯ ಬಿದ್ದ ಕಳ್ಳರು ಗಾಡಿ ಬಿಟ್ಟು ಓಡ್ತಾರೆ. ಒಬ್ಬ ಕಳ್ಳ ತನ್ನ ಬೈಕ್ ತಗೊಳ್ಳೋಕೆ ಬಂದಾಗ ಓನರ್ ಬಿಡೋದೇ ಇಲ್ಲ. ಒಬ್ಬನೇ ಇಬ್ರು ಕಳ್ಳರ ಜೊತೆ ಫೈಟ್ ಮಾಡ್ತಾನೆ. ಅಷ್ಟರಲ್ಲೇ ಇಡೀ ಏರಿಯಾದ ಜನ ಓಡಿ ಬಂದು ಕಳ್ಳರ ಬೆನ್ನಟ್ತಾರೆ. ಈ ವಿಡಿಯೋ ಕ್ಲಿಪ್ ಇಂಡೋನೇಷಿಯಾದ. ಹುಡುಗಿಯೊಬ್ಬಳು ಅಡ್ರೆಸ್ ಹುಡುಕ್ತಿರುವಾಗ ಬೈಕಲ್ಲಿ ಬಂದ ಇಬ್ಬರಲ್ಲಿ ಒಬ್ಬ ಇವಳ ಬ್ಯಾಗ್ ಎಳೆಯೋಕೆ ಟ್ರೈ ಮಾಡ್ತಾನೆ. ಇವರಿಂದ ಆಗದೇ ಇದ್ದಾಗ ಇನ್ನೊಬ್ಬ ಬಂದು ಬ್ಯಾಗ್ ಕಿತ್ಕೊಳ್ತಾನೆ. ತಕ್ಷಣ ಆ ಹುಡುಗಿ ಫಾಸ್ಟ್ ಆಗಿ ಹೋಗಿ ಕಳ್ಳರ ಬೈಕನ್ನೇ ಎದುರಿಸಿ ಎಸ್ಕೇಪ್ ಆಗ್ತಾಳೆ. ಇದನ್ನೇ ಅಲ್ವಾ ಹೇಳೋದು ಸರಿಯಾಗಿ ಪಾಠ ಕಲಿಸಿದ್ಲು ಅಂತ. ಈ ದಪ್ಪ ಕಳ್ಳ ಫಸ್ಟ್ ಟೈಮ್ ಕಳ್ಳತನ ಮಾಡೋಕೆ ಹೇಳ್ತಿದ್ದಾನೆ. ಕೌಂಟರಿಂದ ದುಡ್ಡು ಎಗರಿಸಿ ಕೆಲಸ ಮುಗೀತು ಅನ್ಕೊಳ್ತಾನೆ. ಆದ್ರೆ CCTV ನೋಡಿದ ತಕ್ಷಣ ಇವನ ಮುಖದ ರಿಯಾಕ್ಷನ್ ನೋಡ್ಬೇಕು. ಒಂದು ಕಪಲ್ ಬೈಕ್ ಕದಿಯೋಕೆ ಬರ್ತಾರೆ. ಹುಡುಗ ಬೈಕ್ ಲಾಕ್ ಹೊಡೆದು ಎಸ್ಕೇಪ್ ಆಗ್ತಾನೆ. ಆದ್ರೆ ಹುಡುಗಿಗೆ ಬೈಕ್ ಸ್ಟಾರ್ಟ್ ಮಾಡೋದಕ್ಕೆ ಬರಲ್ಲ. ಕಿಕ್ ಮೇಲೆ ಕಿಕ್ ಹೊಡಿತಾನೆ ಇರ್ತಾಳೆ. ಅಷ್ಟರಲ್ಲಿ ಇಬ್ರು ಆಚೆಗೆ ಬರ್ತಾರೆ. ಕಳ್ಳ ಓಡಿ ಹೋದ ಅನ್ಕೊಂಡು ಇವಳನ್ನ ಗಮನಿಸಲ್ಲ. ಈ ಹುಡುಗಿ ಬೈಕ್ ಸ್ಟಾರ್ಟ್ ಮಾಡೋಕೆ ಟ್ರೈ ಮಾಡ್ತಾನೆ ಇರ್ತಾಳೆ. ಕೊನೆಗೆ ಇವಳು ಕಳ್ಳಿ ಅಂತ ಗೊತ್ತಾಗಿದ್ದೆ ತಡ ಹಿಡಿದು ಸಖತ್ ಪಾಠ ಕಲಿಸ್ತಾರೆ. ತಮಿಳುನಾಡಿನ ATM ಅಲ್ಲಿ ಮಹಿಳೆಯೊಬ್ಬರಿಗೆ ಹಣ ಡ್ರಾ ಮಾಡೋಕೆ ಬರ್ತಿರಲ್ಲ. ಒಬ್ಬ ಆಸಾಮಿ ಹೆಲ್ಪ್ ಮಾಡೋ ತರಹ ಬರ್ತಾನೆ. ಹಿಂದೆಯಿಂದ ಇವನ ಫ್ರೆಂಡ್ ಕೈಯಲ್ಲಿದ್ದ ಬೇರೆ ATM ಕಾರ್ಡ್ ಕೊಡ್ತಾನೆ. ಈ ಆಸಾಮಿ ಮಾತಾಡಿಸ್ತಾನೆ. ಮಹಿಳೆಯ ATM ಕಾರ್ಡ್ ಅನ್ನ ತನ್ನ ಕಾರ್ಡ್ ಜೊತೆ ಸ್ವಾಪ್ ಮಾಡಿ ಬಿಡ್ತಾನೆ. ಹಣ ಬರಲ್ಲ ಅಂತ ಮಹಿಳೆ ಹೊರಟು ಹೋದ್ಮೇಲೆ ಇವನು ಆ ಮಹಿಳೆ ಅಕೌಂಟ್ ಇಂದ ದುಡ್ಡು ಡ್ರಾ ಮಾಡಿಕೊಳ್ತಾನೆ. ಫೋನಲ್ಲಿ ಮಾತಾಡ್ತಾ ಹೋಗ್ತಿದ್ದವನ ಫೋನನ್ನ ಬೈಕಲ್ಲಿ ಬಂದ ಕಳ್ಳ ಎಗರಿಸ್ತಾನೆ. ಆದ್ರೆ ಅವನ ಬ್ಯಾಡ್ ಲಕ್, ಬೈಕ್ ಸ್ಕಿಡ್ ಆಗಿ ಕೆಳಗೆ ಬೀಳುತ್ತೆ. ಓನರ್ ಕೋಪದಲ್ಲಿ ಕಳ್ಳನಿಗೆ ಫುಲ್ ಪೂಜೆ ಮಾಡ್ತಾನೆ. ಕಳ್ಳ ಎಷ್ಟೇ ಓಡೋಕೆ ಟ್ರೈ ಮಾಡಿದ್ರು ಬಿಡಲ್ಲ. ಕೊನೆಗೆ ಕಳ್ಳ ಪ್ಯಾಂಟಿಂದ ವೆಪನ್ ತೆಗೆದಾಗ ಓನರ್ ಓಡಿ ಹೋಗ್ತಾನೆ. ಮುಂಬೈಯಲ್ಲಿ ಒಂದು ಜಿಮ್ ನಲ್ಲಿ ಯಾರು ಇಲ್ದಿದ್ದಾಗ ಜಿಮ್ಗೆ ನುಗ್ಗಿದ ಕಳ್ಳ ಚಾರ್ಜರ್ ಎಲೆಕ್ಟ್ರಾನಿಕ್ ಐಟಮ್ಸ್ ಎಗರಿಸ್ತಾನೆ. ಜಿಮ್ ಓನರ್ ಜಿಮ್ಗೆ ಬಂದು ನೋಡಿದಾಗ ವಿಷಯ ಗೊತ್ತಾಗುತ್ತೆ. ಜಿಮ್ ಓನರ್ಗೆ ಕಳ್ಳ ಮಾರ್ಕೆಟ್ ನಲ್ಲೇ ಇರೋದು ಗೊತ್ತಾಗಿ ಹಿಡಿದುಕೊಂಡು ಬರ್ತಾನೆ. ಆದ್ರೆ ಪೊಲೀಸರಿಗೆ ಕೊಡೋ ಬದಲು ಜಿಮ್ಗೆ ಕರೆತಂದು ಇಷ್ಟ ಬಂದಂತೆ ಟ್ರೈನಿಂಗ್ ಕೊಡ್ತಾನೆ. ಕಳ್ಳ ಹತ್ತು ಕಾಲು ಹಿಡಿಯೋಕೆ ಬರ್ತಾನೆ. ಬೈಕಲ್ಲಿ ಬಂದವನು ಹುಡುಗಿಯ ಬ್ಯಾಗ್ ಎಳೆದುಕೊಂಡು ಬೈಕ್ ಹತ್ತೋಕೆ ಹೋದಾಗ ಕಾರಿನವನು ಬಂದು ಬೈಕ್ಗೆ ಗುದ್ದುತ್ತಾನೆ. ರಿವರ್ಸ್ ತಗೊಂಡು ಮತ್ತೆ ಗುದ್ದುತ್ತಾನೆ. ಕಳ್ಳ ಬ್ಯಾಗ್ ಬಿಟ್ಟು ಓಡಿದ ಮೇಲೆಯೂ ಕಾರಿನವನು ರಿವರ್ಸ್ ತಗೊಂಡು ಇವನ ಬೆನ್ನಟ್ತಾನೆ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಅದಕ್ಕಾಗಿ ಯಾವಾಗಲೂ ಅಲರ್ಟ್ ಆಗಿರಿ, ಸೇಫ್ ಆಗಿರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.